ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಲಲಿತಾ ಆಫೀಸರ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿಂದು ಮಾರ್ನಿಂಗ್ ರೂಟೀನ್ ಹೇಗಿದೆ ಅಂತ ತಿಳಿಸ್ತೀನಿ. ನಿನ್ನೆದು ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ತುಂಬಾ ಚೆನ್ನಾಗಿದೆ. ಹಳ್ಳಿಯಲ್ಲಿದ್ದು ಎಲ್ಲ ಕೆಲಸಗಳು ಯಾವ್ಯಾವ ರೀತಿಯಿಂದೆಲ್ಲ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಇನ್ನೂ ಹಸುವಿನ ಬಗ್ಗೆ ತುಂಬಾ ಹೇಳಬೇಕು, ಹೇಳಿಲ್ಲ, ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತು ಮಾರ್ನಿಂಗ್ ರೂಟೀನ್ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದುಬಿಟ್ಟು ಈಗ ತಾನೇ ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಗ್ಯಾಸ್ ಒರೆಸ್ಕೊಂಡ್ಬಿಟ್ಟು ಫಸ್ಟ್ ಚಿಕ್ಕದಾಗಿ ರಂಗೋಲಿ ಹಚ್ಕೊಂಡು, ನಾವು ಎದ್ದ ತಕ್ಷಣ ಸ್ನಾನ ಮಾಡೋದಿಲ್ಲ. ಬೆಳಗ್ಗೆ ಕೈಕಾಲು ಮಾರಿ ಎಲ್ಲ ಸ್ವಚ್ಛ, ಬಾಯಿ ಹಲ್ಲುಜ್ಜಿ ಕೈಕಾಲು ಮಾರಿ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬಂದು ಗ್ಯಾಸ್ ನೈಟೇ ಒರೆಸಿರ್ತೀನಿ. ಮತ್ತು ಇನ್ನೊಂದು ಸ್ವಲ್ಪ ಬೆಳಗ್ಗೆ ಒರೆಸ್ಕೊಂಡು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕಿ ಒಂದು ಸ್ವಲ್ಪ ಅನ್ನಪೂರ್ಣೇಶ್ವರಿ ಸ್ತೋತ್ರ ಹೇಳಿ ಫಸ್ಟ್ ಹಾಲು ನೀರಿನಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಕೆಲ್ಸಕ್ಕೆ ಬೇಗ ಹೊಂಟಿದ್ರು ನಮ್ಮ ಮನೆಯವ್ರು. ಇವಾಗ ಬೆಳಗ್ಗೆ ಹಳ್ಳಿಯಲ್ಲಿ ನೀರು ಕಟ್ಟೋಕ್ಕೆ 6 ಗಂಟೆಗೆಲ್ಲ ಲೈನ್ ಬರುತ್ತಲ್ವ. ನಮ್ಮ ಹೊಲ ತುಂಬಾ ದೂರ ಇದೆ. 4 ಕಿಲೋಮೀಟ್ರ್ ಆಗುತ್ತೆ, 4 ಕಿಲೋಮೀಟ್ರ್ ಆಗುತ್ತೆ. ಬೈಕಲ್ಲಿ ಹೋಗ್ಬೇಕು. ಮತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅವ್ರು. ನೀರು ಚಾಲು ಮಾಡಿಬಿಟ್ಟು ಅವ್ರಿಗೆ ಡಿಕಾಕ್ಷನ್ ರೆಡಿ ಮಾಡಿ ಇಟ್ಬಿಡ್ತೀನಿ. ಬಂದ ತಕ್ಷಣ ಒಂದು 5 ನಿಮಿಷ ಇರೋದೇ ಇಲ್ಲ, ಸಟಕ್ ಮಾಡೋವರೆಗೂ ಕೂಡೋದಿಲ್ಲ. ಅದಕ್ಕೆ ಡಿಕಾಕ್ಷನ್ ರೆಡಿ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ. ಅವ್ರು ಬಂದಾಗ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿಕೊಟ್ಬಿಡ್ತೀನಿ. ಹಾಲು ಹಾಕಿ ಎತ್ತಿಡೋದಿಲ್ಲ. ಹಾಲು ಜಾಸ್ತಿ ಮುಂಚೆ ಎಲ್ಲ ನಾವು ಬರೀ 10 ರುಪೀಸ್ ಎಲ್ಲ ತೊಗೊಂಡು ಅಷ್ಟರಲ್ಲೇ ಇದು ಮಾಡಿದ್ವಿ. ಇವಾಗ 1 ಲೀಟ್ರ್ ತೊಗೊಂಬಂದರೆ ಫ್ರಿಜ್ಜಿದ್ದಲ್ಲಿಂದ ಒಂದು 4 ದಿನ ಮಾಡ್ತೀವಿ. ನಾವು ಎದ್ದ ತಕ್ಷಣ ಟೀ ಕುಡಿಯೋದಿಲ್ಲ. ಮನೆಯವ್ರಿಗೆ ಅಷ್ಟೇ ಕೊಡ್ತೀನಿ ನಾನು. ಅವ್ರು ಎದ್ದ ತಕ್ಷಣ ಸ್ನಾನ ಮಾಡಿ ಆಂಜನೇಯ, ಇವತ್ತು ಶನಿವಾರ ಅಲ್ವಾ, ಆಂಜನೇಯನ ಗುಡಿಗೆ ಹೋಗಿ ಬಂದರು. ಅವ್ರಿಗೆ ಟೀ ಬಿಸಿ ಮಾಡಿ ಕೊಡ್ತಾಯಿದ್ದೀನಿ. ಮುಂಚೆ ನೀರು ಚೆಲ್ಲಿದ್ನಲ್ವ, ಏನಾದರೂ ನಿನ್ನೆ ಮಂಡಾಳ ತೋರಿಸಿರೋ ನೀರು, ಅಕ್ಕಿ ನೀರು ಎಲ್ಲ ಬಕೆಟಲ್ಲಿ ಹಾಕಿಟ್ಟಿರ್ತೀನಿ. ಅದು ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ತರಕಾರಿ ತೊಳೆದಿರೋದು, ಅಕ್ಕಿ ತೊಳೆದಿರೋದು ಇದೆಲ್ಲ ಒಂದು ಬಕೆಟಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ. ಅದೇ ನೀರನ್ನು ಗಿಡಕ್ಕೆ ಹಾಕ್ತೀನಿ. ಆಮೇಲೆ ಟೀ ಪುಡಿನೂ ವೇಸ್ಟ್ ಮಾಡೋದಿಲ್ಲ ನಾನು. ಟೀ ಮಾಡಿದ್ದು ನೀರಿಂದ ಆಮೇಲೆ ಟೀ ಸೋಸಿಂದ ಅದನ್ನು 2-3 ಸಾರಿ ನೀರಿಂದ ತೊಳೆದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ತುಂಬ ದಿನ ಆಗಿಂದ ಅದನ್ನು ಗಿಡಗಳಿಗೆ ಮಣ್ಣಲ್ಲಿ ಜೊತೆ ಬೆರೆಸ್ತೀನಿ. ಯಾವುದೇ ರೀತಿಯಿಂದ ರೆಡಿಮೇಡು ಪೌಡ್ರು ಏನೂ ಹಾಕೋದಿಲ್ಲ. ಮನೆಯಲ್ಲಿರೋ ಒಂದು ಸ್ವಲ್ಪ ತರಕಾರಿ, ಬಾಳೆಹಣ್ಣು ಸಿಪ್ಪೆ ಅದನ್ನೆಲ್ಲ ಗಿಡದ ಎಲೆಗಳು ಅವಾಗವಾಗ ಹಾಕ್ತಾಯಿರ್ತೀನಿ. ಇವಾಗ ಬಿಸಿ ನೀರು ಕಾಸ್ಕೊತಾ ಇದ್ದೀನಿ. ಈಗ ತಾನೇ ಹಾಲು ಅಲ್ಲೇ ಗ್ಯಾಸಿನ ಮುಂದೆ ನಿಂದ್ರೋದಿಲ್ಲ. ಮನೆಯವ್ರು ಟೀ ಸೋಸಿಕೊಟ್ಟೆ, ಅವ್ರು ಕುಡಿದು ಹೋದ್ರು. ನಾನು ಹಾಲು ಬಿಸಿ ಇಟ್ಟು ಸ್ಲಿಮ್ಮಲ್ಲಿ ಇಟ್ಟಿರ್ತೀನಿ. ನಾನು ಕೈಕಾಲು ಮಾರಿ ಹಲ್ಲು ಬ್ರಷ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಹಾಲು ಕಾದಿರ್ತವೆ. ಬಿಸಿನೀರು ಕಾಸ್ಕೊತಾ ಇದ್ದೀನಿ. ಫಸ್ಟು ನಾನು ನನ್ನ ಮಗ ಒಂದು ಗ್ಲಾಸ್ ನೀರು ಕುಡಿತೀವಿ. ಬಿಸಿ ನೀರು ಕುಡಿದ್ರೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಯಾವ ಕೆಲಸನೂ ಮಾಡಲ್ಲ. ಎದ್ದಿತ್ತಿದ್ದಾಗೆ ನಾನು ಫಸ್ಟ್ ಬಾತ್ರೂಮ್ ಹೋಗಿ ಬಾಯಿ ವಾಶ್ ಮಾಡಿಕೊಂಡು ಬ್ರಷ್ ಮಾಡಿ ಸ್ವಲ್ಪ ಬಿಸಿ ನೀರು ಕುಡ್ದಿಂದನೇ ಕೆಲಸ ಸ್ಟಾರ್ಟ್ ಮಾಡೋದು. ನಾನೇನು ಟೀದು ಅಭ್ಯಾಸ, ಟೀ ಕುಡಿತೀನಿ, ಕುಡಿಯೋಲ್ಲ ಅಂತಲ್ಲ, ಆದರೆ ಎದ್ದ ತಕ್ಷಣ ಟೀ ಕುಡಿಯೋಲ್ಲ. ಫಸ್ಟ್ ಬಿಸಿನೀರೇ ಕುಡಿತೀವಿ. ಇವಾಗ ನಮ್ಮ ಮನೆಯವ್ರು ಸ್ನಾನ ಮಾಡಿ ಮತ್ತೆ ನಮಗೆ ನೀರು ಹಾಕಿ ಹೋಗಿದ್ದಾರೆ. ಇವಾಗ ನಮ್ಮ ಹುಡುಗನೂ ಸ್ನಾನ ಮಾಡೇ ತೊಗೊತಾನೆ. ಅವನು ಸ್ನಾನಕ್ಕೆ ಮುಂಚೆ ಏನೂ ತೊಗೊಳ್ಳಲ್ಲ, ಬಿಸಿನೀರು ಅಷ್ಟೇ ಕುಡಿತಾನೆ. ನಮ್ಮ ಮನೆಯವರು ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡೋವರೆಗೂ ಅವ್ರು ಏನೂ ಮುಟ್ಟೋದಿಲ್ಲ. ನಮ್ಮ ಹುಡುಗ ಬರೀ ಬಿಸಿನೀರು ಕುಡಿತಾನೆ. ಬಿಸಿನೀರು ಕುಡಿದು ಸ್ವಲ್ಪ ನನ್ನ ಕೆಲಸದಲ್ಲಿ ಹೆಲ್ಪ್ ಮಾಡಿ ಸ್ನಾನ ಮಾಡಿ ಬಂದು ಆಮೇಲೆ ಹಾಲು ಬ್ರೆಡ್ಡು ತಿಂತಾನೆ. ನಾನು ಸ್ನಾನಕ್ಕೆ ಮುಂಚೆಕನ ಬ್ರೆಡ್ಡು, ಟೀ, ಬಿಸಿನೀರು ಕುಡಿದ್ಬಿಟ್ಟಿರ್ತೀನಿ. ನಾನು ಲೇಟ್ ಆಗುತ್ತೆ ಇವರಿಬ್ಬರು ಮಾಡಿ ಬರೋವರೆಗೂ. ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ. ಡೈಲಿ ಒಳ್ಳೆಯದು. ಯಾರಿಗೆಲ್ಲ ಏನಾದರೂ ಬೇದಿ ಪ್ರಾಬ್ಲಮ್ ಇದ್ದರೆ, ಏನಾದರೂ ಬಾಡಿಯಲ್ಲಿ ಯಾವುದಾದ್ರೂ ಗಲೀಜು ಊಟ ಗೊತ್ತಿಲ್ಲದೇ ತಿನ್ನಬೇಕಾದ್ರೆ ಏನಾದ್ರು ಸಮಸ್ಯೆ ಆಗಿದ್ರೆ ಈಸಿಯಾಗಿ ಬಾತ್ರೂಮಿಂದ ಹಿಡಿದು ಬಾಡಿಗೆ ಒಳ್ಳೆಯದು. ಕೆಟ್ಟ ಕೊಲೆಸ್ಟ್ರಾಲ್ ಇರೋಲ್ಲ. ನಾನು ಇವಾಗ ನೋಡಿ ಬೆಳೆದಿರೋ ಮಕ್ಕಳಿದ್ದಾಳೆ. ಮದುವೆಯಾಗಿ 20 ವರ್ಷ ಆಯಿತು ಅಂದರೆ ನಾನು ದಪ್ಪನೂ ಆಗೋಲ್ಲ, ತೆಳ್ಳಗೂ ಆಗೋಲ್ಲ. ಯಾಕಂದರೆ ಊಟದಲ್ಲಾಯಿತು, ನೀರಲ್ಲಾಯಿತು, ಕೆಲಸದಲ್ಲಾಯಿತು ಹಿಂಗೆ ಇರಬೇಕು ಅಂತ ಪಾಲಿಸ್ಕೊಂಬಂದವಳು. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಹೂವು ಕೀಳಕ್ಕೆ ಬಂದಿದ್ದೀನಿ. ನೀವೇನೋ ಇಂಗ್ಲೀಷಲ್ಲಿ ಹೇಳ್ತಿರಲ್ವ ಹಾರ್ವೆಸ್ಟ್ ಮಾಡೋದಂತ, ನಾನು ಹೂವನ್ನ ಹರಿಯೋಕ್ಕೆ ಬಂದಿದ್ದೀನಿ. ನಾನು ಏನು ದುಡ್ಡು ಕೊಟ್ಟು ಯಾವುದೂ ಹೂವು ತೊಗೊಳ್ಳಲ್ಲ. ಗಿಡದ ಹತ್ರ ನಮ್ಮ ಮನೆ ಹತ್ರ ಇರೋದನ್ನೇ ಹರಿದ್ಬಿಟ್ಟು ಪೂಜೆಗೆ ಏರಿಸ್ಬಿಡ್ತೀನಿ. ತುಂಬಾ ಅಳ್ಳುತ್ತೆ, ಕಟ್ಟಿರಲ್ಲ ನಾನು. ಇವಾಗ ಸ್ವಲ್ಪ ಹರ್ಕೊಂಡಿದ್ದೀನಿ. ಮೆಲುಗು ಇಷ್ಟು ಬಂತು ನೋಡಿ. ಪೂಜೆ ಮಾಡಿಂದ 1-2 ಹೂವು ಏರಿಸಿದ್ರೆ ದೇವ್ರಿಗೆ ಸಮಾಧಾನ. ತುಂಬ ದೇವ್ರ ಫೋಟೋ ಇಟ್ಕೊಂಬಿಟ್ಟಿದ್ದೀನಿ. ಮುಂಚೆ ಎಲ್ಲೆಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲ ಮನಸ್ಸಿಗೆ ಸಮಾಧಾನ ಥರ. ನಿಮಗೆ ಗೊತ್ತಲ್ವ, ಏನಾದರೂ ದುಃಖ ಬಂದಾಗ ಆ ಗುಡಿಗೆ ಹೋಗ್ಬೇಕು, ಆ ಗುಡಿ ಫೋಟೋ ತೆಗೆದ್ರೆ ಒಳ್ಳೇದಾಗುತ್ತೆ, ಈ ಗುಡಿ ಫೋಟೋ ಹಿಂಗೆ ಮಾಡ್ತಿದ್ದೆ. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಅತಿಯಾದ ಹೋದರೂ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಎಲ್ಲ ಶಿವ, ರಾಘವೇಂದ್ರ, ಮನೆ ದೇವರು,
ಗತ್ತಗಿ ಭಾಗಮ್ಮ ತಿರುಪತಿ ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಬಂದಿಂದ ತಕ್ಷಣ ತರಕಾರಿ ಹೆಚ್ಚ್ತಾ ಇದ್ದೀನಿ. ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಹಳ್ಳಿ ಅಲ್ವಾ, ಚಿಕ್ಕ ಪುಟ್ಟಿಯಲ್ಲಿ ಇಲ್ಲೇ ಮಾರಕ್ಕೆ ಬರ್ತಾರೆ. ನಮ್ಮ ಮನೆ ಹತ್ರ ಹೊಲ್ದಲ್ವ ಫ್ರೆಶ್ ಅನ್ನೋ 10 ರೂಪೀಸ್ಗೆ ಒಂದು ಪುಟ್ಟಿ ತುಂಬ ಕೊಟ್ಟೋಗಿದ್ರು ಬೆಂಡೆಕಾಯಿ. ಹಂಗೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಇವಾಗ ಮೆಣಸಿನ್ಕಾಯಿ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, ಖಾರ ಇಲ್ಲ ಅದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ. ನೋಡಿ, ಬೆಂಡೆಕಾಯಿ ಫ್ರೆಶ್ ಈಗ ತೊಗೊಂಡು 7-8 ದಿವಸ ಆಯ್ತೇನೋ, ಈಗ ತೊಗೊಂಡವ್ರು ಅನ್ನೋ ಥರ ಇದೆ. 2 ಸಾರಿ ಮಾಡಿದ್ದೀನಿ, ತುಂಬಾ ಕ್ಯೂಟಾಗಿದೆ. ಬೆಂಡೆಕಾಯಿನ ಮಾಡಬೇಕಾದ್ರೆ ಹಚ್ಕೋಬಾರ್ದು. ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಇಷ್ಟು ಮೆಣಸಿನ್ಕಾಯಿ, ಇಷ್ಟು ಇದು 1/4 ಕಿಲೋ ಇದೇನು ಬೆಂಡೆಕಾಯಿ ಮಾಡಬೇಕಾದ್ರೆ ನೀರಿಂದ ತೊಳ್ಕೊಬೇಡಿ, ಜಾರಿ ಕೈಗೆ ಚಾಕು ಬೀಳುತ್ತೆ. ಫಸ್ಟ್ 1 ದಿನ 2 ದಿನ ಮುಂಚೆನೇ ತೊಳ್ಕೊಂಬಿಟ್ಟು ಬಟ್ಟೆಯಲ್ಲಿ ಆರಿಸಿ ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನಾನು. ಇವಾಗ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ತರಕಾರಿ ಕಟ್ ಮಾಡೋದು ತೋರಿಸಿದ್ರೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ, ವಿಡಿಯೋ ದೊಡ್ಡದಾಗುತ್ತೆ. ನಿಮ್ಗೆ ಹೇಳಿದ್ದೀನಲ್ಲ, ಒಂದೇ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು 6-7 ಮೆಣಸಿನ್ಕಾಯಿ. ಒಣ ಖಾರನ ಹಾಕ್ಬೋದಾ, ಆದರೆ ನಾನು ಕಡಿಮೆ ರೇಟಲ್ಲಿ ಯಾವ್ಯಾವ ಸೀಸನಲ್ಲಿ ಹಸಿಮೆಣಸಿನ್ಕಾಯಿ ಕಡಿಮೆ ರೇಟ್ ಇತ್ತು ಅಂದರೆ ಮೆಣಸಿನ್ಕಾಯಿನೂ ಹಾಕಿ ಇದು ಮಾಡಿಬಿಡ್ತೀನಿ. ಇವಾಗ ನನ್ನ ಮಗ ಸ್ನಾನ ಮಾಡಿ ಬಂದ, ಅವನಿಗೆ ಹಾಲು ಹಾಕಿ ಕೊಡ್ತಾ ಇದ್ದೀನಿ. ಅವನಿಗೂ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಲ್ಲ, ಸ್ವಲ್ಪ ಇದೆ, ನಾನು ಚಿಟಿಕೆ ಹಾಕ್ತೇನೆ. ಅವನ ಹಾಲು ಬ್ರೆಡ್ ತಿನ್ಕೊಂಬರೋಷ್ಟರಲ್ಲೇ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಹಾಲು ಕುಡಿಯೋಲ್ಲ, ಡಿಕಾಕ್ಷನ್ ಕುಡಿತೀನಿ ನಾನು. ಹಾಲೇನು ನಮ್ಮ ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬರು ಮಾಡಿದ್ದು ಕುಡಿಯೋದಿಲ್ಲ. ನಮ್ಮ ಮನೆಯವ್ರಿಗೆ ಹಾಲಿನ ಚಾವೇ ಬೇಕು, ನನಗೆ ಡಿಕಾಕ್ಷನ್ ಬೇಕು. ನನ್ನ ಮಗ ಸ್ವಲ್ಪ ಹಾಲು ಕುಡಿತಾನೆ. ಬಾದಾಮಿ ಪುಡಿ ಖಾಲಿಯಾಗಿದೆ. ಇವಾಗ ನೋಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ಬೆಂಡೆಕಾಯಿ ನೋಡಿ, ಮುಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಒಂದು ಉಳುಕು ಇಲ್ಲ, ಏನಿಲ್ಲ, ಎಳೆಯೋದಿದೆ. ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಮೆಣಸಿನ್ಕಾಯಿ. ನಾನು ತುಂಬ ಕೆಲಸನ ಫಾಸ್ಟಾಗಿ ಮಾಡ್ತೀನಿ. ಯಾವ್ದಾರ ಆಯ್ತು ಮಾಡೋಕ್ಕೆ ನಿಂತರೆ ಯಾವ ಕೆಲಸನೂ ಈಡಾಗೋದಿಲ್ಲ. 4-5 ನೀಟಾಗಿ ಕಟ್ ಮಾಡಿಬಿಡ್ತೀನಿ. ತೊಗೋಬೇಕಾದ್ರೂ ತರಕಾರಿ ತುಂಬ ಸೂಕ್ಷ್ಮ. ನಾನು ಯಾವುದಾದ್ರೂ ತರಕಾರಿ ಕಣ್ಣು ಚೆನ್ನಾಗೈತೆ ಅಂದ್ರೆ ತೊಗೊತೀನಿ. ನನಗೆ ಆಗಲೇ ಇದುವರೆಗೂ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಒಂದು ಹುಳನೂ ಇಲ್ಲ. ನೋಡಿ, ಇಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಿಸಿ ಇಟ್ಟಿದ್ದೀನಿ. ಫಸ್ಟ್ ಅದು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ವ, ನೀರು ಹಿಡಿದಿತ್ತು ಬೆಂಡೆಕಾಯಿ. ಸ್ವಲ್ಪ ಹೊತ್ತು ಹಂಗೆ ಬಿಸಿ ಮಾಡಬೇಕು ಅದನ್ನು. ಫಸ್ಟಿಗೆ ಎಣ್ಣೆ ಹಾಕ್ಬಾರ್ದು, ಹಂಗೆ ಬಿಸಿ ಮಾಡಬೇಕು ಸ್ವಲ್ಪ ಹೊತ್ತು. ನೀರಿನ ಅಂಶ ಎಲ್ಲ ಹೋಗಿ ಅದರಲ್ಲಿ ಬಿಡಿ ಬಿಡಿಯಾಗಿ ಬರುತ್ತೆ ಬೆಂಡೆಕಾಯಿ. ಆವಾಗ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, 1-2 ಸ್ಪೂನು. ಫಸ್ಟಿಗೆ ಬಿಸಿಯಾಗಿ ಹಂಗೆ ಬಾಡಿಸ್ಕೋಬೇಕು. ಯಾವುದು ಹಾಗಲಕಾಯಿ ಆಯಿತು, ಚೌಳಿಕಾಯಿ ಆಯಿತು, ಬೆಂಡೆಕಾಯಿ ಆಯಿತು. ಚೌಳಿಕಾಯಿ ನಡೆಯುತ್ತೆ, ಹಾಗಲಕಾಯಿ ಒಂದು ಬೆಂಡೆಕಾಯಿ ಫಸ್ಟ್ ನೀರು ಹೋಗೋವರೆಗೂ ಬಿಸಿ ಮಾಡ್ಕೋಬೇಕು, ಆಮೇಲೆ ಆಯಿಲ್ ಹಾಕ್ಕೋಬೇಕು. ನೋಡಿ, ಇಷ್ಟೊಂದು ಬಾಡಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಬಾಣಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ ಟೈಫಾಯ್ಡ್ ಇಲ್ಲ, ಇದು ಗಾವಾಗ್ತಾ ಇಲ್ಲ ನನಗೊಬ್ಬಾಕಿಗೆ ಹಿಡ್ಕೊಂಡು ಇದು ಮಾಡೋಕ್ಕೆ. ನಮ್ಮ ಹುಡುಗ ಪದೇ ಪದೇ ಕರೆದ್ರೆ ಬರಲ್ಲ ಅವನು. ನಾನೇ ಹಿಡ್ಕೊಂಡು ಹಾಕ್ತಾಯಿದ್ದೀನಿ. 2-3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬೇಕಾದಷ್ಟು ಹಾಕೋರಿ, ನಾವು ಆಯಿಲ್ ಫುಡ್ ತಿನ್ನೋದು ಕಡಿಮೆ, ಹಂಗಾಗಿ ಎಣ್ಣೆ ಜಾಸ್ತಿ ಹಾಕ್ತೀನಿ. ಹಾಗಲಕಾಯಿ ಇದು ಹೀರೆಕಾಯಿ ಪಲ್ಯಕ್ಕೆ ಎಣ್ಣೆಯಲ್ಲೇ ಮಾಡ್ತೀನಿ. ಸೌತೆಕಾಯಿ, ಹೀರೆಕಾಯಿ ಇವೆಲ್ಲ ಎಣ್ಣೆಯಲ್ಲೇ ಮಾಡೋದು. ಇವಾಗ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಚಿಟಿಕೆ ಹಾಕ್ತಾಯಿದ್ದೀನಿ. ಇವಾಗ ಸದ್ಯದರಲ್ಲಿ ಈ ವಾರದಲ್ಲಿ ಟೈಫಾಯ್ಡ್ ತೊಗೊತಾ ಇದ್ದೀನಿ. ಆಮೇಲೆ ನಿಮಗೆಲ್ಲದನ್ನು ನೀಟಾಗಿ ತೋರಿಸ್ತೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡೆ ಚೆನ್ನಾಗಿ ಬಾಡಿಸ್ಕೋಬೇಕು. ಅದು ಎಣ್ಣೆ ಕಾದಿತ್ತಲ್ವ, ಹಂಗಾಗಿ ಬೇಗ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಯಲ್ಲೇ ತುಂಬಾ ಇಂಪಾರ್ಟೆಂಟ್. ಅದನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಲ್ಲ ಸೀದೋದನ್ನೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ರೆ ಅಡುಗೆ ರುಚಿ ಆಗೋಲ್ಲ. ಅಲ್ಲೇ ಎಲ್ಲದನ್ನು ರೆಡಿ ಮಾಡಿಕೊಂಡು ಆ ಒಲೆ ಹಚ್ಚಬೇಕು. ಎಲ್ಲ ರೆಡಿ ಮುಂದರಿಂದೊಂದು ಆಯಿಲ್ ಸ್ವಲ್ಪ ಬಿಸಿ ಆಗ್ತದೆ. ಸಾಸಿವೆ ಜೀರಿಗೆ ಸ್ವಲ್ಪ ಸಟಪಟ ಅಂತ ಸಿಡಿತಿದ್ದಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ಬೇಕು. ನಾವು ಪಲ್ಯ ಎಷ್ಟು ಟೇಸ್ಟಿಯಾಗಿ ಮಾಡ್ತೀವಿ, ಇನ್ನೊಂದು ತುತ್ತು ಜಾಸ್ತಿ ತಿಂತಾರೆ ಮನೆಯವರು. ನಾನು ಅರಿಶಿನ ಮಾತ್ರ ಹಾಕ್ಕೊತೀನಿ. ಇವಾಗ ಟೊಮೊಟೊ ಹಾಕಿದ್ಮೇಲೆ ಅರಿಶಿನ ಹಾಕೋಲ್ಲ, ಯಾಕಂದ್ರೆ ನೀರಿನ ಜೊತೆ ಅರಿಶಿನ ಬೆರೆತ್ರೆ ಅದು ಕಹಿ ಆಗಿಬಿಡುತ್ತೆ. ಎಣ್ಣೆಲೆ ಫಸ್ಟ್ ಅರಿಶಿನ ಹಾಕ್ಕೊಂಡು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು. ನಾನು ಮಸಾಲೆ ಎಲ್ಲ ಕಡಿಮೆ ಹಾಕೋದು, ಆದರೂ ಸ್ವಲ್ಪ ಘಮ ಪರಿಮಳ ಇರಲಿ ಅನ್ನೋಕ್ಕೋಸ್ಕರ. ಇಲ್ಲ, ಮನೆ ಹತ್ರನೇ ಬರ್ತಾರೆ ವಾರಕ್ಕೊಮ್ಮೆ, ಅವ್ರ ಹತ್ರ 1-2 ಪ್ಯಾಕೆಟ್ ದೊಡ್ಡ ತೊಗೊಂಡ್ಬಿಟ್ಟಿರ್ತೀನಿ. ಅದನ್ನೇ 1-2-3 ತಿಂಗಳು ಮಾಡ್ತೀನಿ. ನಾನು ಮಸಾಲೆ ಹಾಕೋದು ಕಡಿಮೆ, ಬರೀ ಉಪ್ಪು, ಖಾರ, ಹುಳಿ, ಬೆಲ್ಲ ಇವು 4 ಮಾತ್ರ ಪರ್ಫೆಕ್ಟಾಗಿ ಹಾಕಿರ್ತೀನಿ. ನೋಡಿ, ಜಾಸ್ತಿ ಹಾಕಿಲ್ಲ ನಾನು. ಒಂದು ಚಿಟಿಕೆ ಗರಂ ಮಸಾಲ ಹಾಕಿದ್ದೀನಿ, ಒಂದು ಚಿಟಿಕೆ ಸಾಂಬಾರು ಪುಡಿ ಹಾಕಿದ್ದೀನಿ. ಸಾಂಬಾರು ಪುಡಿ ಎದಕ್ಕೆ ಅಂದರೆ ರುಚಿ ಚೆನ್ನಾಗಿಲ್ಲ, ಚಾಲ್ಟ್ ಹಾಕ್ತಾಯಿದ್ದೀನಿ. ಪುಡಿ ಉಪ್ಪೇ ಹಾಕ್ತಾಯಿದ್ದೀನಿ, ಯಾಕಂದರೆ ಇದಕ್ಕೆ ನೀರು ಹಾಕಲ್ಲಲ್ವ. ನೀರು ಹಾಕಿ ಕುದಿಸಿರೋ ಬೆಂಡೆಕಾಯಿಗಾದ್ರೆ ಹಳ್ಳುಪ್ಪು ಹಾಕ್ಬೋದು. ಹಳ್ಳುಪ್ಪಲ್ಲೇ ಅಡುಗೆ ಮಾಡೋದು. ನಾನು ಇದು ಎಣ್ಣೆಲೇ ಮಾಡ್ತಾಯಿದ್ದೀನಲ್ವ ಬೆಂಡೆಕಾಯಿ, ಹಂಗಾಗಿ ಸ್ವಲ್ಪ ಇದು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ.
ಇವಾಗ ಬೆಂಡೆಕಾಯಿ ಹಾಕಿದೆ. ಬೆಂಡೆಕಾಯಿನ ಸ್ವಲ್ಪ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಈ ಮನೇಲಿ ವೀಡಿಯೋ ಮಾಡ್ಕೊಳ್ಳೋರು ಇದ್ದಿಲ್ಲ, ನಾನೇ ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ನಾನೇ ಕಲಿಸಿದ್ದೀನಿ. ಏನು ಮಾಡಬೇಕು, ಹುಡುಗನಿಗೆ ಪದೇ ಪದೇ ಹೇಳೋಕ್ಕಾಗಲ್ಲ, ಅವನು ನಾನೊಂದು ಹೇಳಿದ್ರೆ ತಾನೊಂದು ಮಾಡ್ತಾನೆ, ಅದಕ್ಕೆ ಅಂತಲೇ ನಾನೇ ಮಾಡ್ಕೊತಾ ಇದ್ದೀನಿ. ಇನ್ನೊಂದು 4-5 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ಆದಷ್ಟು ಬೇಗ ಅದು ವೀಡಿಯೋ ರೆಕಾರ್ಡ್ ಮಾಡೋಂಥದ್ದು ಇದು ಬರುತ್ತೆ. ಬರ್ತಿದ್ದಾಗೆ ಚೆನ್ನಾಗಿ ಮಾಡ್ತೀನಿ. ನೋಡಿ ಹೇಳಿದ್ನಲ್ವ, ಚಿಟಿಕೆನೇ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ನಮಗೆ ಮಸಾಲ ಇಷ್ಟ ಆಗಲ್ಲ. ಸುಮ್ಮನೆ ಪರಿಮಳ ಬರಲಿ ಅನ್ನೋಕ್ಕೋಸ್ಕರ ಬಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಗರಂ ಮಸಾಲದಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಇರ್ತಾವಲ್ವ, ಅದಕ್ಕೆ ಇದು ಮಾಡ್ತೀನಿ. ನೋಡಿ ಒಂದೇ ಒಂದು ಡ್ರಾಪ್ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ಸ್ವಲ್ಪ ಮಿಕ್ಸಿಗೆ ಹಾಕಿರೋದು, ಇದನ್ನು ಪುಡಿ ಉಪ್ಪು ತರಿಸಲ್ಲ, ಹಳ್ಳುಪ್ಪೇ ಜಾಸ್ತಿ ಊರಲ್ಲಿ ಬಂದಿತ್ತು. 100 ರೂಪಾಯಿಗೆ ಒಂದು 20 ಪ್ಯಾಕೆಟ್ ಅಂಥದ್ದು ಬಂದಿತ್ತು. ಇಲ್ಲಿ ಊರಲ್ಲಿ ಸೇಲಿಗೆ ತೊಗೊಂಡಿದ್ದೆ, ಅದನ್ನೇ ಪೌಡ್ರ್ ಮಾಡಿದ್ದೀನಿ. ಅದು ಸ್ವಲ್ಪ ಗಂಟಾಗಿರುತ್ತಲ್ವ, ಒಂದು ಡ್ರಾಪ್ ಎಣ್ಣೆ ನೀರು ಹಾಕಿದರೆ ಸಕ್ಕರೆ ಎಲ್ಲ ಗರಂ ಮಸಾಲೆ ಎಲ್ಲದನ್ನು ಕಲ್ಕೊಂಡ್ಬಿಡುತ್ತೆ. ಸ್ವಲ್ಪ ನೀರು ಹಾಕಿದ್ದೆ, ಸುಮ್ಮನೆ ಒಂದು 2-3 ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಿದ್ದೆ. ನೋಡಿ ಈ ಥರ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ವಿಡಿಯೋ ಕರೆಕ್ಟ್ ಕ್ಯಾಪ್ಚರ್ ಆಗಿಲ್ಲ, ನಾನು ನೋಡೇ ಇಲ್ಲ, ಗಮನಿಸೇ ಇಲ್ಲ, ಒಂದು ಕೈಯಲ್ಲಿ ಹಂಗೆ ಹಿಡ್ಕೊಂಡಿದ್ದೆ. ನೋಡೋಣ, ಆದಷ್ಟು ನಾಳೆ ನನ್ನ ಮಗನ ಕೈಯಲ್ಲೇ ಮಾಡಿಸ್ತೀನಿ. ಸಕ್ಕರೆ ಹಾಕ್ಕೊತಿದ್ದೀನಿ ಲಾಸ್ಟಿಗೆ. ಅದೇನು ಹುಳಿ ಇರೋಲ್ಲ, ಆದರೂ ಸ್ವಲ್ಪ ತಿನ್ನಬೇಕಾದ್ರೆ ಹುಳಿ ಖಾರ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಇಲ್ವಲ್ಲ, ನಾನು ನಮ್ಮ ಹುಡುಗ, ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ. ಅವ್ರು ಬಂದರು ಅಂದರೆ ಸ್ವಲ್ಪ ತೊಗರಿಬೇಳೆ ಸಪ್ಪನೆ ಬೇಳೆ ಮಾಡಿಟ್ಟಿರ್ತೀನಿ, ಅದನ್ನೇ ತಿಂತಾರೆ. ಅವ್ರು ಬರೋದು ಕಡಿಮೆ, ಊಟ ನಮ್ಮಿಬ್ಬರಿಗೆ ಜಾಸ್ತಿ ಮಾಡೋದು ಮನೆಯಾಗ ಮಾಡೋದಿಲ್ಲ. ಇವಾಗ ರೆಡಿ ಮಾಡಿದ್ದೀನಿ ನೋಡಿ, ಜೋಳದ ರೊಟ್ಟಿ, ಮೊಸರು, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ತೆಳ್ಳನ ರೊಟ್ಟಿ ಮಾಡಲ್ಲ ನಾನು, ದಪ್ಪ ಮಾಡಿಬಿಡ್ತೀನಿ. ಮನ್ಸಕ್ಕೆ 2 ರೊಟ್ಟಿ ತಿಂದರೂ ಚಿಂತಿಲ್ಲ, ಸಣ್ಣ ರೊಟ್ಟಿ ದಪ್ಪ ರೊಟ್ಟಿ ಮಾಡ್ತೀನಿ. ನೋಡಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಈ ವಿಡಿಯೋದಲ್ಲಿ ಪಲ್ಯ ಅಡುಗೆನ ಇಲ್ಲ ನನ್ನ ಪೂಜ್ಯದ, ಈ ವಿಡಿಯೋದಲ್ಲಿ ಏನೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋ ಜೊತೆ ಬರ್ತೀನಿ.